537ನೆಯ ಗಣೇಶ ಜಯಂತಿಯನ್ನು ಈ ಒಂದು ಬರಗೂರು ಗ್ರಾಮದ ಕುರುಬರಟ್ಟಿಯ ಕಾಲೋನಿಯಲ್ಲಿ ಆಚರಿಸ್ತಾ ಇದ್ದೀವಿ. ಈ ಒಂದು ಸುಸಜ್ಜ ಸಂದರ್ಭದಲ್ಲಿ ನಮ್ಮ ಕುಲದ ಮಹತ್ವವನ್ನು ತಿಳಿಬೇಕಾದಂಥ ಒಂದು ಸನ್ನಿವೇಶ ನೀರು ಕೂಡಿ ಬರ್ತಾ ಇದೆ. ಕುರುಬ ಹುಟ್ಟುವ ಮುನ್ನ ಕುಲವೇ ಗೊತ್ತಿಲ್ಲ, ಕುರುಬನೇ ಆದಿ ಜಗಕ್ಕೆಲ್ಲ, ಇದು ಕುರುಬನ ಕಾಣುವ ಬಸವ ಅಂತ ಹೇಳ್ಬಿಟ್ಟು ಈ ನಮ್ಮ ಕುರುಬ ಜನಾಂಗದ ಮಹತ್ವವನ್ನು ತಿಳಿಸ್ಕೊಟ್ಟಿದ್ದಾರೆ ಹಿರಿಯರು. ಅಂತ ಅಂದರೆ ಮೂಲ ಕುರುಬರೇ, ಕುರುಬರ ಜನಾಂಗ ಹುಟ್ಟಿದ ನಂತರವೇ ಈ ಜಗತ್ತು ಸೃಷ್ಟಿಯಾಯಿತು ಅಂತಕ್ಕಂಥ ವಿಚಾರವನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಹಾಲು ಐನವು ಲೇಸು, ಕೀಲು ಬಂಡಿಗೆ ಲೇಸು, ಚೀಲವು ಸತಿ ಲೇಸು, ಮತಗಳಲ್ಲಿ ಹಾಲು ಮತ ಲೇಸು ಅಂತ ಹೇಳ್ಬಿಟ್ಟು ಚಿಂತಿನಿ ಮೌನೇಶ್ವರ ಸ್ವಾಮಿಗಳು ಹೇಳಿರ್ತಾರೆ. ಅಂತಂದರೆ ಹಾಲಿನಲ್ಲಿ ಹಸುವಿನ ಹಾಲು ಭಾಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಬಂಡಿಗೆ ಕೀಲು ಇರಲೇಬೇಕು. ಆ ಕೀಲು ಇಲ್ಲ ಅಂತಂದರೆ ಬಂಡಿ ಮುಂದಕ್ಕೆ ಹೋಗೋದಿಲ್ಲ, ಬಿದ್ದೋಗ್ತದೆ. ಸತಿಗಳಲ್ಲಿ ಚೀಲುವಂತಹ ಸತಿಯಾಗಿರಬೇಕು. ಮತಗಳಲ್ಲಿ ಹಾಲು ಮತ ಅಂತಕ್ಕಂಥದ್ದು ಭಾಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂತ ಹೇಳ್ಬಿಟ್ಟು ಚಿಂತಿಲಿ ಮೌನೇಶ್ವರ ಸ್ವಾಮಿಗಳು ಹೇಳಿರ್ತಾರೆ. ಹಾಗೆ ನಮ್ಮ ದೇಶಕ್ಕಾಗಿ ಅನೇಕ ನಮ್ಮ ಕುಲದಲ್ಲಿ ಜನಿಸಿರ್ತಕ್ಕಂಥ ವ್ಯಕ್ತಿಗಳು ಶ್ರಮಿಸಿದ್ದಾರೆ, ರಾಜರುಗಳಿದ್ದಾರೆ. ಅವರಲ್ಲಿ ಛತ್ರಪತಿ ಶಿವಾಜಿ ಅವರು ಸಹ ನಮ್ಮ ಕುಲ ಬಾಂಧವರೇ, ಅಕ್ಕಪಕ್ಕರು ನಮ್ಮ ಕುಲ ಬಾಂಧವರೇ. ಹೀಗೆ ಅನೇಕ ಹಿರಿಯರು ನಮ್ಮ ಕುಲದಲ್ಲಿ ಜನಿಸಿದ್ದಾರೆ. ಹಾಗಾಗಿ ಈ ಒಂದು ನಮ್ಮ ಕುಲದ ಮಹತ್ವವನ್ನು ತಿಳ್ಕೊಂಡು ಎಲ್ಲರೂ ಒಗ್ಗೂಡಿ ನಮ್ಮ ಜೀವನವನ್ನು ಸಾಗಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಎರಡು ಮಾತಾಡ